ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಮೊಳಕೆ ಕಾಳಿನ ಸಾಂಬಾರ್ ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡಿ, ನಂತರ ಅಡುಗೆ ಎಣ್ಣೆಯನ್ನು ಹಾಕಿ, ನಂತರ ಹಚ್ಚಿದ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಇನ್ನು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಳಿ. ಸ್ವಲ್ಪ ಚಿಟಕಿ ಉಪ್ಪನ್ನು ಹಾಕಿ, ಉಪ್ಪು ಹಾಕಿದರೆ ಬೇಗ ಬೇಯುತ್ತದೆ. ಸ್ವಲ್ಪ ಅರಿಶಿನ, ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ತುರಿದ ಹಸಿಕಾಯಿ, 2 ಇಂಚ್ ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಕಡಲೆ, ಸ್ವಲ್ಪ ಹಚ್ಚಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಹುಳಿ ಸಾಂಬಾರಿನ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಮೊಳಕೆ ಕಾಳನ್ನು ಚೆನ್ನಾಗಿ ನೀರಿಗೆ ಹಾಕಿ ತೊಳೆದುಕೊಳ್ಳಿ. ನಂತರ ಕುಕ್ಕರನ್ನು ಬಿಸಿ ಮಾಡಿ, ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಸಾಸಿವೆ, 1 ಹಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿಯಿರಿ. ನಂತರ ತೊಳೆದುಕೊಂಡ ಹುಳಿಕಾಳನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಹುರಿಯಿರಿ, ಹಸಿ ಸ್ಮೆಲ್ ಹೋಗುವವರೆಗೂ. ನಂತರ ಬೇಯಿಸಿಕೊಂಡ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆಯನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ, ಸ್ಮೆಲ್ ಹೋಗುವವರೆಗೂ. ನಂತರ ಕಾಯಿಸಿದ ಬಿಸಿ ನೀರನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬಾರಿಕ್ ಕೈಯನ್ನು ಆಡಿಸಿ, ನಂತರ ಕುಕ್ಕರ್ ಬಾಯನ್ನು ಮುಚ್ಚಿ 2 ವಿಷಲನ್ನು ಹೊಡೆಸಿಕೊಳ್ಳಿ. ಮೊಳಕೆ ಕಾಳಿನ ಸಾಂಬಾರ್ ರೆಡಿ. ಮೊಳಕೆ ಕಾಳಿನ ಸಾಂಬಾರ್ ಜೊತೆಗೆ ಊಟ ಮಾಡುವುದಕ್ಕೆ ಇವತ್ತು ಬಿಸಿ ಬಿಸಿಯಾದ ಮುದ್ದೆ, ಬಿಸಿ ಬಿಸಿಯಾದ ರೈಸ್, ಬಿಸಿ ಬಿಸಿಯಾದ ಸಾಂಬಾರ್, 1 ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ. ನಿಮ್ಮನೆಯಲ್ಲೂ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬಡವರ ಮಕ್ಕಳನ್ನು ಬೆಳೆಸಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.